ಇವತ್ತು ಬಿಜೆಪಿಯ ನಾಯಕರ ಅವರ ಮಕ್ಕಳ ಹೆಸರಿಗೆ ವರ್ಗಾವಣೆ ಆಗಿತ್ತು. ಅದ್ರ ಬಗ್ಗೆ ಯಾಕೆ ನೀವು ಇದುವರೆಗೂ ಚಕಾರ ಎತ್ತಾ ಇಲ್ಲ ಅಂತಕ್ಕಂಥ ಮಾತನ್ನ, ಆ ವಿಚಾರವನ್ನ ತಾವೆಲ್ಲರೂ ಕೇಳಬೇಕು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಂದು, ಇವತ್ತು ದೇವರಾಜ ಟ್ರಕ್ ಟರ್ಮಿನಲ್ ಸುಮಾರು 47 ಕೋಟಿ ಕೇವಲ 3 ಬೇನಾಮಿ ಕಂಪನಿಗಳ ಹೆಸರಿಗೆ ವರ್ಗಾಯಿಸಿ ಆ ಹಣವನ್ನು ದುರುಪಯೋಗ ಮಾಡಿರ್ತಕ್ಕಂಥ ವಿಚಾರದಲ್ಲಿ ಹಲವಾರು ಬಾರಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಆಗಿನ ಸಂದರ್ಭದಲ್ಲಿ ಆಗಿನ ಮಂತ್ರಿಗಳಾಗಿದ್ದಂತ ಶ್ರೀರಾಮುಲು ಅವರ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ತನಿಖೆಯನ್ನು ಮಾಡತಕ್ಕಂತ ಕೆಲಸವನ್ನ ಆ ಸಂದರ್ಭದಲ್ಲಿ ಮಾಡಿರಲಿಲ್ಲ. ಇವೆಲ್ಲವನ್ನು ಮರೆಮಾಚಿಕೊಂಡು ಇವತ್ತು ಇವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಸರ್ಮಾಲೆಗಳನ್ನ ನಾವು ಇವತ್ತು 7 ದಿವಸಗಳು ಪ್ರತಿಯೊಂದು ನಗರಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪ್ರತಿಯೊಂದು ಎಳೆಯಾಗಿ ದಾಖಲೆಗಳ ಸಮೇತ ನಾವು ಜನರ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಮತ್ತು ಜನರು ಏನು ಅವರು ಪಾದಯಾತ್ರೆ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅದನ್ನ ಅವರಿಗೆ ಪ್ರಶ್ನೆ ಮಾಡಬೇಕು ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಈಗೇನು 47 ಕೋಟಿ ದೇವರಾಜ ಟ್ರಕ್ ಟರ್ಮಿನಲ್ ಅಲ್ಲಿ ತಿಂದಂತವ್ರ ಬಗ್ಗೆ ತನಿಖೆಯಾಗಿ ಈಗಾಗಲೇ ಆ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಸೇರಿದ್ದಾರೆ. ಇದ್ರ ಬಗ್ಗೆ ಯಾವುದು ಮಾತಾಡ್ತಾ ಇಲ್ಲ. ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ, ಮೊನ್ನೆ ತಾನೇ ಮಂಡಿಸತಕ್ಕಂಥ ಬಜೆಟ್ ಇವತ್ತು ಕೇವಲ ಕೇಂದ್ರದಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅವರು ಕೇವಲ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಅನುದಾನಗಳನ್ನು ಕೊಟ್ಟಿದ್ದಾರೆ. ರಾಜ್ಯದ ಹಲವಾರು ಇವತ್ತು ಬೇಡಿಕೆಗಳು ಏನಿದ್ದಾವೆ, ಮೇಕೆದಾಟು ಯೋಜನೆ ಇರುವುದು, ಅಪ್ಪರ್ ಭದ್ರಾ ಯೋಜನೆ ಇರಬಹುದು, ಇವ್ಯಾವಕ್ಕೂ ಹಣ ಕೊಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ. ನ್ಯಾಯಬದ್ಧವಾಗಿ ನಮಗೆ ಬರಬೇಕಾಗಿರ್ತಕ್ಕಂಥ ಪಾಲು ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವ ರೀತಿ ರಾಜ್ಯಗಳಿಗೆ ಅನುದಾನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಇವತ್ತು ಬದಿಗೊತ್ತಿ ಒಬ್ಬ ಸರ್ವಾಧಿಕಾರಿಯಾಗಿ ಇವತ್ತು ಈ ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತು ಈ ರೀತಿಯಾಗಿ ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಕೂಡ ನಾವು ಮಾತಾಡ್ತಕ್ಕಂಥ ವಿಚಾರ ಇದೆ. ಅದರಿಂದ ಬಂಧುಗಳೇ, ಇವೆಲ್ಲದರ ವಿರುದ್ಧ ಇವತ್ತು ಜನರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು, ಜನರನ್ನ ಎಚ್ಚರಿಸಿಕೊಳ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ದೊಡ್ಡ ಮಟ್ಟದಲ್ಲಿ 9ನೇ ತಾರೀಕು ಮೈಸೂರಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ನಾಳೆ ರಾಮನಗರಕ್ಕೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರಲಿದ್ದಾರೆ. ಇವತ್ತು ಇವೆಲ್ಲ ಹಲವಾರು ವಿಷಯಗಳ ಬಗ್ಗೆ ತಮ್ಮ ಮುಂದೆ ಇಡಬೇಕಾದಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಆದ್ರಿಂದ ನಾನು ತಮ್ಮೆಲ್ಲರನ್ನು ಕೋರೋದಿಷ್ಟೇ, ಇವತ್ತು ಏನು ತಮ್ಮೆಲ್ಲರ ವಿಶ್ವಾಸ ನಂಬಿಕೆಯ ಕಾರಣದಿಂದ ಇವತ್ತು ಒಂದು ಪ್ರಚಂಡ ಬಹುಮತದ ಸರ್ಕಾರ ಅಧಿಕಾರದಲ್ಲಿದೆ. ಇದನ್ನ ಇವತ್ತು ಹಲವಾರು ರೀತಿಯಲ್ಲಿ ಕೆಡತಕ್ಕಂತ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂತಹ ಒಂದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ಯಾವುದೇ ಸಂದರ್ಭದಲ್ಲೂ ಮುಖ್ಯಮಂತ್ರಿಗಳಾಗಿರ್ಬೋದು, ಬೇರೆ ಯಾರು ಅದರಲ್ಲಿ ಭಾಗವಹಿಸಿಲ್ಲ. ಅಧಿಕಾರಿಗಳು ಮಾಡಿರ್ತಕ್ಕಂಥ ಒಂದು ತಪ್ಪನ್ನ ಇವತ್ತು ನಮ್ಮ ಸರ್ಕಾರ ತನಿಖೆ ಮಾಡ್ತಾ ಇದೆ. ಈಗಾಗಲೇ ಅವರು ಏನು ಹಣ ಅಕ್ರಮವಾಗಿ ವರ್ಗಾಯಿಸಿಕೊಂಡಿದ್ರು ಅದನ್ನ ವಾಪಸ್ ತರ್ತಕ್ಕಂಥ ಕೆಲಸವನ್ನ ಮಾಡಿದೆ. ಇಷ್ಟಾಗಿದ್ರು ಸಹ ಕೇವಲ ಸರ್ಕಾರದ ಮೇಲೆ ನಮ್ಮ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ವಿರುದ್ಧ ಇದೆ ಅಂತಕ್ಕಂಥ ತಪ್ಪು ಸಂದೇಶವನ್ನು ಈ ರಾಜ್ಯದ ಜನತೆಗೆ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತೇನಾದ್ರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಕ್ಕೆ ಏನಾದ್ರೂ ಅವರ ಬದುಕಿನಲ್ಲಿ ಬದಲಾವಣೆ ತರಬೇಕು, ಅವರು ಮುಂಚೂಣಿಗೆ ಬರಬೇಕು ಅಂತಕ್ಕಂಥ ಕನಸು ಕಂಡಿರ್ತಕ್ಕಂಥದ್ದು ಯಾರು ಇಲ್ಲ. ಇಡೀ ದೇಶದಲ್ಲಿ ಆ ಕನಸನ್ನ ಕಂಡಂತವರು ಸನ್ಮಾನ್ಯ ಸಿದ್ದರಾಮಯ್ಯನವರು ತಂದಿರ್ತಕ್ಕಂಥ ಕಾಯ್ದೆಯ ಫಲ ಇವತ್ತು 39,000 ಕೋಟಿ ಇವತ್ತು ನಾವು ನಮ್ಮ ಒಂದು ಆಯೋಗದಲ್ಲಿ ಬಜೆಟ್ ಅಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ವಿನಿಯೋಗಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಆದ್ರೆ ಇವೆಲ್ಲವನ್ನ ಇವತ್ತು ಅವರ ಅನುಕೂಲಕ್ಕೆ ತಕ್ಕಂತೆ ನಾನಾ ರೀತಿಯಾದಂತಹ ಸುಳ್ಳು ಸಂದೆ ಒಂದು ವಿಚಾರಗಳನ್ನು ಮುಂದೆ ಇಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷ ಏನು ನುಡಿತದೆ ಏನು ನುಡಿದಿದೆ ಅಂತಕ್ಕಂಥದ್ದು ತಮಗೆ ಗೊತ್ತಿದೆ. ಮತ್ತೆ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಪಕ್ಷದ. ಅದರಿಂದ ನಾನು ತಮ್ಮೆಲ್ಲರಲ್ಲೂ ಬೇಡ್ಕೊಳ್ತೇನೆ, ತಾವು ಅವರ ಪಾದಯಾತ್ರೆಗೆ ಬಂದಂತ ಸಂದರ್ಭದಲ್ಲಿ ಅವರು ನೀವು ಕೇಳಬೇಕಾಗಿರ್ತಕ್ಕಂಥ ಪ್ರಶ್ನೆ, ಕೇಂದ್ರದಲ್ಲಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಡೀ ದೇಶವ್ಯಾಪ್ತಿ ಸಮಾನಾಂತರವಾದಂತಹ ಕರ್ನಾಟಕದಲ್ಲಿ ತಂದಿರ್ತಕ್ಕಂಥ ಕಾಯ್ದೆ ಆ ರೀತಿ ನೀವು ತರಲಿಕ್ಕೆ ಏನಾದ್ರೂ ಪ್ರಯತ್ನ ಮಾಡಿದ್ದೀರಾ? ಇದಕ್ಕೆ ಬಂದು ನೀವು ಉತ್ತರ ಕೊಡಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಅದರಿಂದ ಇವತ್ತು ನಾನು ತಮ್ಮೆಲ್ಲರಲ್ಲೂ ಕೋರ್ಕೊಳ್ಳೋದಿಷ್ಟೇ, ಏನು ಈ ಒಂದು ಕುಟಿಲ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯಪಾಲರನ್ನ ಇವತ್ತು ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರಬೇಕು, ಅವರು 26ನೇ ತಾರೀಕು ಬೆಳಗ್ಗೆ ದೂರು ಕೊಡ್ತಾರೆ ರಾಜ್ಯಪಾಲರಿಗೆ.
ಅವತ್ತೇ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದರಿಂದ ನಿಮ್ಗೆ ಅರ್ಥ ಆಗತ್ತೆ ಯಾವ ರೀತಿ ಪೂರ್ವ ಯೋಜಿತವಾಗಿ ಇವರು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು, ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರಿಂದ ಬಂಧುಗಳೇ, ನಾನಿಷ್ಟೇ ತಮ್ಮ ಹತ್ರ ಬೇಡ್ಕೊಳ್ಳೋದು, ದಯವಿಟ್ಟು ಇವತ್ತು ಒಂದು ಸುಸ್ಥಿರವಾದಂತಹ ಸರ್ಕಾರ, ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ, ಭವಿಷ್ಯತ್ತಿನ ಬೆಳವಣಿಗೆಗೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ತಮ್ಮ ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಇವರ ನೇತೃತ್ವದಲ್ಲಿ ಇವತ್ತು ಬಹಳ ಜನರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಆದ್ರಿಂದ ಇವತ್ತು ಏನು ಈ ಒಂದು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಜೆಡಿಎಸ್ ಅವರು, ಏನು ಈಗ ಗೂಢ ವಿಚಾರದಲ್ಲಿ ಮಾತಾಡ್ತಾರೆ. 1984ನೇ ಇಸ್ವಿಯಲ್ಲಿ ದೇವೇಗೌಡರ ಕಾಲದಲ್ಲಿ ಏನು ದೇವೇಗೌಡರ ಕುಟುಂಬಕ್ಕೆ 48 ಸೈಟ್ ಯಾವ ರೀತಿ ಅದನ್ನ ಮಂಜೂರು ಮಾಡ್ಕೊಳ್ತಕ್ಕಂಥ ಕೆಲಸ ಆಗಿದೆ ಅಂತಕ್ಕಂಥದ್ದು ನೋಡ್ಬೇಕು. ಬಿಜೆಪಿ ಅವರು ಮೈಸೂರಿನಲ್ಲಿ ಇರ್ತಕ್ಕಂಥವರು ಅವರೇ ಒಂದು ಭಿತ್ತಿ ಪತ್ರ, ಒಂದು ಪಾಂಪ್ಲೆಟ್ ಅನ್ನು ಹಾಕಿದ್ದಾರೆ. ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ, ನನಗೆ ಇಷ್ಟಿಷ್ಟು ಮೆಷರ್ಮೆಂಟ್ ಸೈಟ್ ಅಲಾಟ್ ಆಗಿತ್ತು, ದಯವಿಟ್ಟು ನನ್ನ ಹೆಸರು ಮಾಡ್ಕೊಡಿ ಅಂತ ಹೇಳಿ. ಇವನ್ನೆಲ್ಲ ನೋಡಿದಾಗ ಯಾವ ರೀತಿ ಅವರು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ತಮ್ಮ ಕುಟುಂಬದ ಸದಸ್ಯರ ಹೆಸರಿಗೆ ಇವತ್ತು ಸೈಟ್ಗಳನ್ನ ಕೊಟ್ಟಿದ್ದಾರೆ. ಆ ದೊಡ್ಡ ಪಟ್ಟಿ ನಾವು ಕಾಂಗ್ರೆಸ್ನವರು ಬಿಡುಗಡೆ ಮಾಡಿರ್ತಕ್ಕಂಥದ್ದಲ್ಲ. ಅವರ ಏನಿವತ್ತು ಮಿತ್ರ ಪಕ್ಷ ಎನ್ಡಿಎ ಒಕ್ಕೂಟದಲ್ಲಿ ಸೇರಿದ್ದಾರೆ ಬಿಜೆಪಿ ಅವರೇ ಇವತ್ತು ಮೈಸೂರಿನಲ್ಲಿ ಅದನ್ನ ಇವತ್ತು ಸಾರ್ವಜನಿಕರ ಮುಂದೆ ಇಟ್ಟಿರ್ತಕ್ಕಂಥದ್ದು. ಅದರಿಂದ ಇವತ್ತು ಅವರು ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥವ್ರು, ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡ್ತಾ ಇರ್ತಕ್ಕಂಥವ್ರು. ಇವತ್ತು ಈ ಒಂದು ಸರ್ಕಾರವನ್ನ ಕೆಡಬೇಕು, ಏನು ಮಹಿಳೆಯರಿಗೆ ನಾವು ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಅದನ್ನು ನಿಲ್ಲಿಸಬೇಕು ಅಂತಕ್ಕಂಥ ದುರುದ್ದೇಶದಿಂದ ಇವತ್ತು ಈ ರೀತಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ, ಮತ್ತೊಮ್ಮೆ ಏನು ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಆ ಪಾದಯಾತ್ರೆ ಸಂದರ್ಭದಲ್ಲಿ ತಾವು ಈ ಪ್ರಶ್ನೆಗಳು ಕೇಳಬೇಕು. ಮುಂದಿನ 9ನೇ ತಾರೀಕಿಗೆ ಸಂಪೂರ್ಣವಾಗಿ ಅವರು ಮಾಡಿರ್ತಕ್ಕಂಥ ಸುಮಾರು 25ರಿಂದ 30 ಅಕ್ರಮ ಭ್ರಷ್ಟಾಚಾರಗಳು ಏನು ಮಾಡಿದ್ದಾರೆ ಅದನ್ನ ಸಾರ್ವಜನಿಕರ ಮುಂದೆ ದಾಖಲೆ ಸಮೇತ ನಾವು ಒಂದೊಂದೇ ಎಳೆಯಾಗಿ ಬಿಡಿಸಿ ಮುಂದೆ ಇಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ವಂದಿಸಿ, ತಮಗೂ ನನ್ನ ಮಾತನ್ನು ಅಲಿಸಿರ್ತಕ್ಕಂಥ ತಮಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್ ಪಾರ್ಟಿ. ತಮ್ಮ ಅಮೋಘ ಭಾಷಣದ ಮೂಲಕ ತಮ್ಮೆಲ್ಲರ ಗಮನ ಸೆಳೆದಂತ ಮಾನ್ಯ ಉನ್ನತ ಸಚಿವರು